ಹಾಂ ಸರ್. ಇವತ್ತಿನ ದಿನ ಸಾಯಂಕಾಲ 9 ಗಂಟೆಗೆ ನಮಗೆ ಒಂದು ನಿಖರವಾದ ಮಾಹಿತಿ ಬಂದ ತಕ್ಷಣವೇ ನಮ್ಮೆಲ್ಲ ಫುಡ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ನಮ್ಮ ಎಲ್ಲ ಕಂದಾಯ ಇಲಾಖೆ ಸಿಬ್ಬಂದಿ ಆಗಿರ್ಬೋದು, ಕೊರತಿ RC ಪ್ಲಾಟಿಗೆ ಬಂದು ಇಲ್ಲೊಂದು 3 ಜನ ಏನು ಅಕ್ಕಿಯನ್ನು ಕಲೆಕ್ಟ್ ಮಾಡಿ ಮೂಟೆಗಳಲ್ಲಿ ಇಟ್ಟಿದ್ದರು, ಅದನ್ನೆಲ್ಲ ಸೀಸ್ ಮಾಡಿ ಈಗ ಅವ್ರ ಮೇಲೆ ಕಾನೂನು ರೀತಿ ಕ್ರಮವನ್ನು ಮಾಡ್ತಾಯಿದ್ವಿ. ಆ ಅಕ್ಕಿ ಜೊತೆ ಒಂದು 20 ಮೂಟೆಗಳು ನಿಖರವಾದ ಒಂದು ಏನು ತೂಕದ ಮಾಹಿತಿಯನ್ನು ಬೆಳಗ್ಗೆ ನಾವು ತೂಕ ಮಾಡಿದ ನಂತರ ಸಿಗುತ್ತೆ. ಜೊತೆಗೆ 3 ಮೋಟ್ರ್ ಬೈಕ್ಗಳು ಕೂಡ ಇದ್ದು ಅವನ್ನು ಕೂಡ ಸೀಸ್ ಮಾಡಿ ಈಗ FIR ಮಾಡ್ತಾಯಿದ್ವಿ. ಯಾರ್ಯಾರು ಒಂದು ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂತಂದರೆ, ಸರ್ಕಾರ ತಮಗೆ ಕೊಡ್ತಾ ಇರೋದು ರೇಷನ್ ತಮ್ಮ ಕುಟುಂಬಕ್ಕೆ ಆಗಲಿ ಅಂಥೇಳಿ ಅದನ್ನು ಈ ಥರ ಬೇರೆಯವರಿಗೆ ಮಾರೋದಾಗಲಿ ಅದನ್ನು ಮಾಡಬಾರ್ದು. ಮಾಡಿದ್ದು ನಮಗೆ ವಿಚಾರಣೆ ವೇಳೆ ಯಾರು ತಿಳಿದು ಬರ್ತಿದ್ರು ಅವರೆಲ್ಲರೂ ರೇಷನ್ ಕಾರ್ಡ್ಗಳನ್ನು ನಾವು ರದ್ದು ಮಾಡುವಂಥದ್ದು ಕೂಡ ಮಾಡ್ತೀವಿ. ಯಾರೂ ಕೂಡ ಇಂಥವ್ರ ಜೊತೆ ಶಾಮೀಲಾಗಿ ತಮಗೆ ಸರ್ಕಾರದಿಂದ ಬಂದಂಥ ಸೌಲಭ್ಯಗಳನ್ನು ಮಾರ್ಕೊಳ್ಳೋದಾಗಲಿ ಕೊಡೋದಾಗಲಿ ಮಾಡಬಾರ್ದು. ಮತ್ತು ಯಾರು ಇವರು ಎಲಿಮೆಂಟ್ಸ್ ಇರ್ತಾರೆ ಇವರಿಗೂ ಕೂಡ ನಾವು ಎಲ್ಲ ಕಡೆಯಿಂದ ಪತ್ತೆ ಹಚ್ಚಿ ಅವ್ರ ಮೇಲೆ ಸೂಕ್ತ ಕ್ರಮಗಳನ್ನು ಕೈಗೊಳ್ತೀವಿ. ಇವರಷ್ಟೇ ಅಲ್ಲ, ಯಾರ್ಯಾರಿದ್ದಾರೆ ಅವ್ರ ಜೊತೆ ಅವರು ಕೂಡ ಈ FIR ಅಲ್ಲಿ ಕೂಡ ಮಾಡಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿ ಮುಂದಿನ ಶಿಸ್ತು ಕ್ರಮ ನಾವು ಮಾಡ್ತೀವಿ. ಇದಕ್ಕೆ ನಮಗೆ ಇಲ್ಲಿ ಸಿಕ್ಕಿರೋದು 3 ಜನ ಸಿಕ್ಕಿದ್ದಾರೆ ರೀ. ಅವರು ಒಂದು 2 ಯಾರೋ ಹೆಸರು ಹೇಳಿದ್ದಾರೆ, ಅವರು ಕೂಡ ಹೆಸರನ್ನು ಅವರು ನಮೂದು ಮಾಡಿಕೊಂಡು ನಮ್ಮ ಫುಡ್ ಇನ್ಸ್ಪೆಕ್ಟರ್ ಮತ್ತು ಫುಡ್ ಚಿರಸ್ತರ್ ಅವರು ಕೇಸ್ ಮಾಡ್ತಾಯಿದ್ದಾರೆ. ಓಕೆ. ಅಂದಾಜಿನ ಗೊತ್ತಿಲ್ಲ, ನಾವು ಇಲ್ಲಿ ಕಣ್ಣೋಟಕ್ಕೆ ನೋಡಿದಾಗ ಒಂದು 20 ಚೀಲಗಳು ಇದ್ದು, ಬಟ್ ಈಗ ಅವರು ನಿಖರವಾಗಿ KFC ಗೋಡೌನಲ್ಲಿ ಅದನ್ನು ತೂಕ ಮಾಡಿ ಆ ತೂಕವನ್ನು FIR ಅಲ್ಲಿ ಕೂಡ ನಮೂದು ಮಾಡ್ತಾರೆ. ಅದಾದಮೇಲೆ ನಮ್ಗೆ ಗೊತ್ತಾಗುತ್ತೆ. ಓಕೆ.